ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಗೆ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗೋದಕ್ಕೆ ಒಂದು ಸರಳವಾದ ಸುಲಭವಾದ ಟಿಪ್ಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಗೆ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ಬರುತ್ತೆ. ಏನು ಅಂದ್ರೆ ಸ್ವಲ್ಪ ಕೆಲವಷ್ಟು ಜನರಿಗೆ ಆಗಿರ್ಬಹುದು, ಬೇರೆದವ್ರಿಗೆ ಯಾರಿಗೆ ಆಗಿರ್ಬಹುದು, ನಿಮ್ಗೆ ಎಲ್ಲ ಕೆಲಸಗಳು ಆಗ್ಬೇಕಾಗಿದ್ರೆ ನಿಮ್ ಕೆಲಸಗಳಲ್ಲಿ ಬರುವಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗಿ ನೀವು ಸಕ್ಸಸ್ಫುಲ್ ಆಗಿ ಆ ಕೆಲಸನ ಮಾಡ್ಕೋಬೇಕಾಗಿದ್ರೆ ನಾನು ಹೇಳುವಂತ ಒಂದು ಈ ಸಣ್ಣ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆಲ್ಲ ಒಳ್ಳೆ ರೀತಿಯಾದಂತ ರಿಸಲ್ಟ್ ಸಿಗುತ್ತೆ. ನಿಮ್ ಸಂಕಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಳ್ಳೆ ಸಂಕಲ್ಪ ಮಾಡೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಬರುವ ಅಡೆತಡೆಗಳು, ವಿಘ್ನ ಆಗಿರ್ಬೋದು ನಿವಾರಣೆ ಆಗುತ್ತೆ. ಮತ್ತೆ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಉದ್ಯೋಗ ಇರ್ಬೋದು, ವ್ಯವಹಾರ ಇರ್ಬೋದು, ಮತ್ತೆ ಶಿಕ್ಷಣದಲ್ಲಿ ಹಣಕಾಸು ಸಂಬಂಧಪಟ್ಟಂತ ಮತ್ತೆ ಕೆಲಸಗಳು ಇರ್ಬೋದು, ಸಂಪರ್ಕಗಳಾಗಿರ್ಬೋದು, ಇನ್ನಿತರ ಯಾವುದೇ ಎಲ್ಲ ಕೆಲಸಗಳಲ್ಲಿ ಅಡೆತಡೆಗಳು ಬರ್ತಿದ್ರೆ ಆ ಎಲ್ಲಾ ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಂಡು ಒಳ್ಳೆ ಸಫಲತೆಯನ್ನು ಪಡೆಯುವುದಕ್ಕೆ ಇದೊಂದು ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈಗ ಸಿಂಪಲ್ ಟಿಪ್ಸ್ ಏನು ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀವು 21 ದಿನ ಅಥವಾ ಪ್ರತಿದಿನ ನಾ ಹೇಳೋದನ್ನ ನೀವು ಮಾಡಿದ್ರೆ ನಿಮ್ ಸಂಕಲ್ಪ ಸಿದ್ಧಿ ಆಗುತ್ತೆ. ಏನು ಅಂದ್ರೆ ಕ್ಷಮೆ ಯಾಚನೆ ಮಾಡುವುದು. ಈ ಯಾವ ರೀತಿ ಕ್ಷಮೆ ಯಾಚನೆ ಮಾಡ್ಬೇಕು ಮತ್ತೆ ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಿದೀನಿ. ಕ್ಷಮೆ ಯಾಚನೆ ಮಾಡುವುದಂದ್ರೆ ನೀವು ನಿಮ್ಗೆ ಗೊತ್ತಿಲ್ಲದೆ ನೀವು ಬೇರೆದವ್ರಿಗೆ ಕೆಟ್ಟದನ್ನ ಬಯಸಿರ್ಬಹುದು, ಕೆಟ್ಟದನ್ನ ಮಾಡಿರ್ಬಹುದು. ಅದನ್ನ ನೀವು ಕ್ಷಮೆ ಯಾಚನೆ ಮಾಡೋದ್ರ ಮೂಲಕ ನೀವು ಅದನ್ನ ಪರಿಹಾರ ಮಾಡ್ಕೋಬಹುದು. ಕ್ಷಮೆ ಯಾಚಿಸುವುದು ಒಂದು ಸಣ್ಣ ಕೆಲಸ ಅಂತ ನಿಮ್ಗೆ ಅನ್ಸಿರ್ಬಹುದು, ಆದ್ರೆ ಅದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಬೇಕಿದ್ರೆ ನಾನು ಹೇಳಿದ್ದನ್ನ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಇದಕ್ಕೆ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ಜಾಸ್ತಿ ಟೈಮ್ ಕೊಡ್ಬೇಕಾಗಿಲ್ಲ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಮುಚ್ಚಿರ್ತೀರಿ, ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲೇ ಕೂತಲೇನೆ ಎದ್ದು ಕೂತು ಹಾಸಿಗೆಲೇನೆ ನೀವು ಕ್ಷಮೆ ಯಾಚನೆ ಮಾಡೋದ್ರಿಂದನೂ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಗೆ. ಯಾವ ರೀತಿ ಕ್ಷಮೆ ಯಾಚನೆ ಮಾಡ್ಬೇಕು ಅಂದ್ರೆ ನಾನು ಹೇಳ್ತಿದ್ದೀನಿ, ನಾನು ಯಾರಿಗೆಲ್ಲ ಜನ್ಮ ಜನ್ಮಾಂತರದಿಂದ ತೊಂದರೆ ಕೊಟ್ಟಿದ್ದೇನೋ, ಕಷ್ಟ ದುಃಖ ತೊಂದರೆ ಏನೆಲ್ಲ ಕೆಟ್ಟದನ್ನು ಮಾಡಿದ್ದೀನೋ, ನನ್ನಿಂದ ಯಾರಿಗೆಲ್ಲ ತೊಂದರೆ ಆಗಿದೆಯೋ ಅವರಲ್ಲಿ ನಾನು ಮನಸ್ಸಾಪೂರ್ವಕವಾಗಿ ಕ್ಷಮೆ ಯಾಚಿಸುತ್ತೇನೆ. ಅವ್ರಿಗೆಲ್ಲ ಬಹಳಷ್ಟು ಒಳ್ಳೇದಾಗ್ಲಿ, ಅವ್ರಿಗೆ ಸುಖ ಶಾಂತಿ ಸಿಗ್ಲಿ, ಅವರ ಕಷ್ಟಗಳೆಲ್ಲ ದೂರವಾಗ್ಲಿ, ಮತ್ತೊಮ್ಮೆ ಅವ್ರಿಗೆಲ್ಲ ಕ್ಷಮೆ ಯಾಚಿಸುತ್ತೇನೆ ಅಂತ ಈ ರೀತಿ 21 ದಿನ ಅಥವಾ ಪ್ರತಿದಿನ ಮಾಡ್ಬೇಕು. ಇದನ್ನ ಹೇಳ್ಕೊಟ್ಟಂತ ವಾಕ್ಯಗಳನ್ನೆಲ್ಲ ನೀವು ಮನಸ್ಸಾಪೂರ್ವಕವಾಗಿ ಹೇಳಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಅದರಿಂದ ಅವ್ರಿಗೂ ಕೂಡ ನೀವು ಕೊಟ್ಟಿರೋಂತ ಕಷ್ಟ ಯಾರಿಗೆ ಕೊಟ್ಟಿರ್ತೀರೋ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ. ಮತ್ತೆ ಅದೆಲ್ಲ ಕ್ಷಮೆ ಕೇಳೋದ್ರಿಂದ ನಿಮ್ಮ ಕಾರ್ಯಗಳಲ್ಲಿ ಏನು ಅಡ್ಡಿ ಆತಂಕಗಳಿರುತ್ತೆ ಅದೆಲ್ಲ ನಿವಾರಣೆಯಾಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮ್ ಕೆಲಸಗಳೆಲ್ಲ ಕೈಗೂಡ್ಕೊಳ್ಳುತ್ತವೆ. ಸೊ ಇದನ್ನೆಲ್ಲ ಫಾಲೋ ಮಾಡಿ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.